ರಮೇಶ್ ಜಾರಕಿಹೊಳಿ ಸಿಡಿ ಮಾಡಿಸಿದ್ದು ವಿಜಯೇಂದ್ರ ಅಂತೆ. ಯತ್ನಾಳ್ ಸ್ಫೋಟಕ ಬಾಂಬ್. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುವಂತಹ ಸುದ್ದಿ ಇದು. ಈ ಸುದ್ದಿ ನೋಡಿದ್ರೆ ಎಂತವರಿಗೂ ಕೂಡ ಶಾಕ್ ಆಗೇ ಆಗುತ್ತೆ. ಸಮಸ್ತ ಕರುನಾಡಿಗೆ ಕರುನಾಡೆ ಕಂಗೆಡುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಕರ್ನಾಟಕ ರಾಜಕಾರಣದ ದಿಕ್ಕನ್ನೇ ಬದಲಿಸುವಂತಹ ಮಹಾ ಸುದ್ದಿ ಇದು. ಕರ್ನಾಟಕದ ಭವಿಷ್ಯವನ್ನೇ ಬದಲಿಸಬಲ್ಲಂತಹ ಮಹಾ ಸುದ್ದಿ. ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಸ್ಫೋಟಕ ಸುದ್ದಿಯನ್ನ. ಯಾಸ ವೀಕ್ಷಕರೇ, ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಇದೊಂದು ಸ್ಫೋಟಕ ಸುದ್ದಿ. ಕರ್ನಾಟಕದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹ ಸುದ್ದಿ ನಮ್ಮಲ್ಲಿದೆ. ಈ ಸುದ್ದಿ ನೋಡಿದ್ರೆ ಎಲ್ರೂ ಕೂಡ ಶಾಕ್ ಆಗ್ತೀರಾ. ಫ್ರೀಡಂ ಟಿವಿ ಬ್ರೇಕ್ ಮಾಡೋಕೆ ಹೊರಟಿದೆ ಈ ಒಂದು ಸುದ್ದಿಯನ್ನ. ಇಷ್ಟಕ್ಕೂ ಈ ಸುದ್ದಿ ಆದ್ರೂ ಏನು ಅಂತೀರಾ? ಈ ಸುದ್ದಿ ಒಬ್ಬ ಮಹಾನ್ ನಾಯಕರ ಬ್ಲಾಸ್ಟಿಂಗ್ ಸ್ಟೋರಿ. 2 ರಾಷ್ಟ್ರೀಯ ಪಕ್ಷಗಳ ರಾಜ್ಯಾಧ್ಯಕ್ಷರ ಸ್ಟೋರಿ ಇದು. ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನ ಒಗೆದಿದ್ದಾರೆ. ಹೊಸ ಬಾಂಬ್ ಸಿಡಿಸಿದಂತಹ ಬಿಜೆಪಿಯ ವಿಜಯಪುರ ಶಾಸಕ ಯತ್ನಾಳ್ ಹಳೆಯ ಅಂತೆ ಕಂತೆ ಕಥೆ ಕೆದರಿ ಹೊಸ ಬಾಂಬ್ ಅನ್ನ ಸಿಡಿಸಿದಂತಹ ಯತ್ನಾಳ್. ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ ಯತ್ನಾಳ್ ಅವರು. ಪಕ್ಷದಿಂದ ಉಚ್ಚಾಟನೆ 6 ವರ್ಷಗಳ ಕಾಲ. ಉಚ್ಚಾಟನೆ ಆದ ನಂತರ ಹಳೆ ಕಥೆಯನ್ನ ಕೆದಕಿ ಕೂತಿದ್ದಾರೆ. 2 ಪಕ್ಷದವರ ಸ್ಟೋರಿಯನ್ನ ಬಟಾಬೈಲ್ ಮಾಡಿದ್ದಾರೆ ಯತ್ನಾಳ್ ಅವರು. ರೆಬಲ್ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಒಂದು ಬಾಂಬ್ಗೆ ಎಲ್ಲರೂ ಕೂಡ ಢವಢವ. ಹೊಸ ಬಾಂಬ್ ಸಿಡಿಸಿದಂತಹ ವಿಜಯಪುರ ಶಾಸಕ ಯತ್ನಾಳ್ ಹಳೆ ಕಥೆಯನ್ನ ಕೆದಕಿ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸ್ತಾ ಇದ್ದಾರೆ. ಹಳೆ ಕಥೆಯನ್ನ ಕೆದಕಿದ್ದಾರೆ. ಇಷ್ಟಕ್ಕೂ ಯತ್ನಾಳ್ ಸಿಡಿಸಿದಂತಹ ಹೊಸ ಬಾಂಬ್ ಯಾವುದು? ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿ ಮಾಡಿಸಿದ್ಯಾರು? ಆ ಅಶ್ಲೀಲ ವಿಡಿಯೋ ಮಾಡಿಸಿದ್ದು ಡಿಕೆ ಶಿವಕುಮಾರ್ ಅಲ್ಲವೇ ಅಲ್ಲ. ರಮೇಶ್ ವಿರುದ್ಧ ಸಿಡಿ ಮಾಡಿಸಿದ್ದು ಪ್ರಭಾವಿ ರಾಜಕಾರಣಿ, ತಮ್ಮದೇ ಪಕ್ಷದ ನಾಯಕನಿಂದಲೇ. ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನ ಒಗೆದಿದ್ದಾರೆ. ಅಮಾನತ್ತಾದ ಬೆನ್ನಲೆಯಲ್ಲೇ ಬ್ಲಾಸ್ಟ್ ಆದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ವಿರುದ್ಧ ಆ ಸಿಡಿ ಮಾಡಿಸಿದ್ದೆ BYV. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಹೊಸ ಬಾಂಬ್ ಅನ್ನ ಒಗೆದಿದ್ದಾರೆ. ಹೌದು, ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಂದಿನಂತೆ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಗಂಭೀರ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಸದನದಲ್ಲಿ ಇತ್ತೀಚೆಗೆ ಹನಿ ಟ್ರ್ಯಾಪ್ ಬಿರುಗಾಳಿ ಎಬ್ಬಿಸಿದ್ದಂತಹ ಯತ್ನಾಳ್ ಅವರ ಉಚ್ಚಾಟನೆ ಬಳಿಕ ಹನಿ ಟ್ರ್ಯಾಪ್ ಬಗ್ಗೆ ಮತ್ತೆ ಶಾಕಿಂಗ್ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಅದರಲ್ಲಿ ಯಾರ ಪಾತ್ರ ಇದೆ ಎನ್ನುವಂತಹ ಹೆಸರನ್ನು ಕೂಡ ಬಹಿರಂಗಪಡಿಸಿ ಯತ್ನಾಳ್ ಆರೋಪ ಏನು ಅಂತಂದ್ರೆ ವಿಜಯೇಂದ್ರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಸಿಡಿ ಹಿಂದೆ ಇದ್ರು. ದೆಹಲಿಯಲ್ಲಿ ಬಿಜೆಪಿ ಸಂಸದ ವಿಜಯೇಂದ್ರ ವಿರುದ್ಧವೇ ಇದ್ದಾರೆ. ಅವರೇ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆಗೆಯಬೇಕು, ಅದು ಇದು ಎನ್ನುವಂತಹ ವಿಚಾರವನ್ನ ಸ್ಫೋಟಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಈಗ ಹನಿ ಟ್ರ್ಯಾಪ್ ವಿಚಾರಕ್ಕೆ ಬರೋದಾದ್ರೆ ಎಲ್ಲ ಅನ್ಕೊಂಡಿದ್ರು ರಮೇಶ್ ಜಾರಕಿಹೊಳಿ ಸಿಡಿಯನ್ನ ರಿಲೀಸ್ ಮಾಡಿದ್ದು ಡಿಕೆ ಶಿವಕುಮಾರ್ ಅಂತ. ಆದರೆ ಡಿಕೆ ಶಿವಕುಮಾರ್ ಅಲ್ಲವೇ ಅಲ್ಲ. ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿ ಮಾಡಿಸಿದ್ದೇ ಬೇರೆಯವರು. ಸಿಡಿ ಮಾಡಿಸಿದ್ಯಾರು? ವಿಜಯೇಂದ್ರ ಜೊತೆಗೆ ನಿಂತವರು ಡಿಕೆ ಶಿವಕುಮಾರ್. ಅಶ್ಲೀಲ ವಿಡಿಯೋ ಮಾಡಿಸಿದ್ದು ಅವರೇ. ರಮೇಶ್ ವಿರುದ್ಧ ಸಿಡಿ ಮಾಡಿಸಿದ್ದು ಪ್ರಭಾವಿ ರಾಜಕಾರಣಿಗಳೇ. ತಮ್ಮದೇ ಪಕ್ಷದ ನಾಯಕನಿಂದ ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿ. ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ. ಅಮಾನತ್ತಾಗಿರುವಂತಹ ಬೆನ್ನಲ್ಲೇ ಸುಮ್ಮನೆ ಕೂತ್ಕೊಳ್ಳಲ್ಲ.
ಹಿಂದೂ ಹುಲಿ ಸುಮ್ಮನೆ ಕೂತ್ಕೊಳ್ಳೋ ಒಂದು ಚಾನ್ಸೇ ಇಲ್ಲ, ಸೀನೇ ಇಲ್ಲ ಅಂತಾರಲ್ವ, ಹಾಗೆ ಹಳೆ ಕಥೆಯನ್ನ ಕೆದಕಿದ್ದಾರೆ. ಯಾರ್ಯಾರು ಏನೇನು ಮಾಡಿದ್ದಾರೆ ಎಲ್ಲದೂ ನನ್ನ ಸಾಕ್ಷಿ ಸಮೇತ ಇದೆ ಎನ್ನುವಂತಹ ಮಾತುಗಳನ್ನು ಕೂಡ ಆಡೋಕೆ ರೆಡಿಯಾಗಿದ್ದಾರೆ. ರಮೇಶ್ ಜಾರಕಿಹೊಳಿ ವಿರುದ್ಧ ಸಿಡಿ ಮಾಡಿಸಿದ್ದೆ ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಒಂದೊಂದೇ ಬಾಂಬ್ ಅನ್ನ ಹಾಕ್ತಾ ಇದ್ದಾರೆ. ನನ್ನನ್ನ ಉಚ್ಚಾಟನೆ ಮಾಡಿದ್ರಿ, ಅಬ್ಬಬ್ಬ ಅಂದ್ರೆ ನೀವು ಉಚ್ಚಾಟನೆಯನ್ನ ಮಾಡಿದ್ದೀರಾ, ಆದ್ರೆ ನನಗೆ ಹಳೆ ಕಥೆಗಳು ಗೊತ್ತು, ಎಲ್ಲವೂ ಕೂಡ ಒಂದೊಂದೇ ಒಗಿತಾ ಹೋಗ್ತೀನಿ, ನೀವು ಇಸ್ಕೊಳ್ತಾ ಇರಿ, ಆ ತರ ಮಾತನಾಡ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರ ಮೇಲೆ ಹೊಸ ಬಾಂಬ್ ಅನ್ನ ಹಾಕಿದ್ದಾರೆ ಯತ್ನಾಳ್ ಅವರು. ರಮೇಶ್ ಜಾರಕಿಹೊಳಿ ಅವರ ವಿಚಾರವನ್ನ ತೆಗೆದುಕೊಂಡು ಬಂದಿದ್ದಾರೆ. ಸಿಡಿ ವಿಚಾರವನ್ನ ಬಾಯ್ಬಿಟ್ಟಂತಹ ಯತ್ನಾಳ್, ಹಾಗಾದ್ರೆ ಹನಿ ಟ್ರ್ಯಾಪ್ ವಿಚಾರವಾಗಿ ಮೊದಲನೇ ಬಾಂಬ್ ಸ್ಫೋಟವಾಯ್ತಾ?